ಹಾಯ್ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಅಶೋಕ್ ಸರ್, ಫಿಸಿಕ್ಸ್ ಟೀಚರ್. ನಾನು ನಿಮ್ಮನ್ನೆಲ್ಲ PW ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ನಿಮ್ಮ ಮುಂದೆ ಇದ್ದೇನೆ ವಿತ್ ದ ಕಾನ್ಸೆಪ್ಟ್ ಹೌ ಟು ಪ್ರಿಪೇರ್ ಫಾರ್ ಯುವರ್ ಪ್ರೀ ಬೋರ್ಡ್ಸ್. ಈ ಪ್ರೀ ಬೋರ್ಡ್ಸ್ನೇ ನಾವು ಪ್ರಿಪರೇಟರಿ ಅಂತಲೂ ಕರಿತೀವಿ. ಅಂದರೆ ಬೋರ್ಡ್ ಎಕ್ಸಾಮ್ಸ್ಗಿಂತ ಮುಂಚೆ ಕಂಡಕ್ಟ್ ಮಾಡೋ ಎಕ್ಸಾಮ್ಸೇ ಈ ಪ್ರೀ ಬೋರ್ಡ್ಸ್ ಅಂತ ಕರಿತೀವಿ. ಸೊ ಜನರಲಿ ಕೆಲವು ಸ್ಕೂಲ್ಗಳಲ್ಲಿ ಪ್ರೀ ಬೋರ್ಡ್ಸ್ ಅಂತ ಕರೀತಾರೆ, ಕೆಲವು ಸ್ಕೂಲ್ಗಳಲ್ಲಿ ನಾವು ಪ್ರಿಪರೇಟರಿ ಅಂತ ಕರಿತೀವಿ. ಓಕೆ, ಸೊ ಐ ವಿಲ್ ಬಿ ಯೂಸಿಂಗ್ ಇಟ್ ಟರ್ಮ್ ಆಸ್ ಅ ಪ್ರಿಪರೇಟರಿ. ಓಕೆ, ನನಗೆ ಅದು ಕನ್ವೀನಿಯಂಟ್ ಆಗುತ್ತೆ. ಓಕೆ, ಸೊ ಈ ಪ್ರೀ ಬೋರ್ಡ್ಸ್ ಅಥವಾ ಪ್ರಿಪರೇಟರ್ನ ಯಾವ ಥರ ಪ್ರಿಪೇರ್ ಆಗಬೇಕು. ಸೊ ಬಿಫೋರ್ ದ್ಯಾಟ್ ನಮಗೆ ಈ ಪ್ರೀ ಬೋರ್ಡ್ಸ್ ಅಥವಾ ಪ್ರಿಪರೇಟರ್ ಅನ್ನೋದು ಯಾಕೆ ಇಂಪಾರ್ಟೆನ್ಸ್ ಆಗಿರುತ್ತೆ ಅನ್ನೋದು ಒಂದ್ಸತಿ ನೋಡೋಣ ಬನ್ನಿ. ಸೊ ಮೊದಲಿಗೆ ನಾವು ನೋಡೋದಾದ್ರೆ ಇಲ್ಲಿ ಇಂಪಾರ್ಟೆನ್ಸ್ ಆಫ್ ಪ್ರೀ ಬೋರ್ಡ್ಸ್ ಅಥವಾ ಪ್ರಿಪರೇಟರಿ. ಓಕೆ, ಇಂಪಾರ್ಟೆನ್ಸ್ ಏನು ಪ್ರಿಪರೇಟರಿ ಎಕ್ಸಾಮ್ಗೆ ಮತ್ತೆ ಓಕೆ ಪ್ರೀ ಬೋರ್ಡ್ಸ್ ಅಥವಾ ಪ್ರಿಪರೇಟರ್ಗೆ ಇಂಪಾರ್ಟೆನ್ಸ್ ಆದರೂ ನಾವು ಯಾಕೆ ಕೊಡಬೇಕು ಒಂದ್ಸತಿ ಇದು ಓದೋಣ, ಆಮೇಲೆ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ನೀವು ನೋಡೋದಾದ್ರೆ ಬೋರ್ಡ್ಸ್ ಆರ್ ಆನ್ ಇಂಪಾರ್ಟೆಂಟ್ ಮೈಲ್ ಸ್ಟೋನ್ ದ್ಯಾಟ್ ಗವರ್ನ್ಸ್ ಎ ಸ್ಟೂಡೆಂಟ್ಸ್ ಲೈಫ್ ಲಾಂಗ್ ಕೆರಿಯರ್ ಆ್ಯಂಡ್ ಪ್ರೀ ಬೋರ್ಡ್ಸ್ ಆರ್ ದ important precursor to this stepping stone to success. Pre-boards examination is a mock drill before you face the real challenge. Hence, it is essential that you treat it gravely and pay proper attention to the preparation of a pre-boards. ಇಲ್ಲಿ ನೀವು ಆನ್ಯುವಲ್ ಎಕ್ಸಾಮ್ಗೆ ಅಟೆಂಡ್ ಆಗೋದಕ್ಕಿಂತ ಮುಂಚೆ ಕೆಲವು ಸ್ಕೂಲ್ಗಳಲ್ಲಿ 3 ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಕೆಲವು ಸ್ಕೂಲ್ಗಳಲ್ಲಿ 1-2 ಮಿನಿಮಮ್ ಕಂಡಕ್ಟ್ ಮಾಡ್ತಾರೆ, ಇನ್ನು ಕೆಲವು ಸ್ಕೂಲ್ಗಳಲ್ಲಿ up to 5. Depends on school and depends on students. Okay, so most probably ನಾವು ಕನ್ಸಿಡರ್ ಮಾಡೋದೇನೆಂದರೆ 2 to 3 ಪ್ರಿಪರೇಟರಿ ಎಕ್ಸಾಮ್ಸ್ ಅಥವಾ ಪ್ರೀ ಬೋರ್ಡ್ಸ್ನ ಕಂಡಕ್ಟ್ ಮಾಡ್ತೀವಿ ಅನ್ನೋದು. ಓಕೆ, ಸೊ ಇದ್ರ ಇಂಪಾರ್ಟೆನ್ಸ್ ಏನನ್ನೋದು ಫಸ್ಟಾಗಿ ತಿಳ್ಕೊಂಡ್ರೆ, ಇದು ಈ ರಿಯಲ್ ಎಕ್ಸಾಮಿನೇಷನ್ ಅಂದರೆ ಆನ್ಯುವಲ್ ಬೋರ್ಡ್ ಎಕ್ಸಾಮಿನೇಷನ್ನ ಅಪಿಯರ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಸ್ಕೂಲ್ಗಳಲ್ಲಿ ಕಂಡಕ್ಟ್ ಮಾಡ್ತಾರೆ. ಯಾಕೆ? ಸೆಲ್ಫ್ ವ್ಯಾಲ್ಯೂಯೇಷನ್ಗೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಈ ಫಸ್ಟ್ ಪ್ರೀ ಬೋರ್ಡ್ಸ್ ಅಥವಾ ಫಸ್ಟ್ ಪ್ರಿಪರೇಟರಿ ಎಕ್ಸಾಮ್ಸಲ್ಲಿ ಅಂದರೆ ಈ ಪ್ರಿಪರೇಟರಿ ಅನ್ನೋದು ಕಂಪ್ಲೀಟ್ ಸಿಲೆಬಸ್ಗೆ ಕಂಡಕ್ಟ್ ಮಾಡ್ತಾರೆ. ಓಕೆ, ಯೂನಿಟ್ ಟೆಸ್ಟ್ ಅಂದರೆ ಬರೀ ಯೂನಿಟ್ ಇರುತ್ತೆ, ಮಿಡ್ ಟರ್ಮ್ ಅಂದರೆ ಆಫ್ ಪೋರ್ಷನ್ಸ್ ಇರುತ್ತೆ. ಓಕೆ, ಈ ಪ್ರಿಪರೇಟರಿ ಅನ್ನೋದು ಅಥವಾ ಪ್ರೀ ಬೋರ್ಡ್ಸ್ ಅನ್ನೋದು ಎಂಟೈರ್ ಸಿಲೆಬಸ್ನ ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ. ಓಕೆ, ಸೊ ಈ ಸಿಲೆಬಸ್ನ ಇನ್ಕ್ಲೂಡ್ ಮಾಡ್ಕೊಂಡಾಗ ನಾವು ಎಂಟೈರ್ ಸಿಲೆಬಸ್ನ ನಾವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ, ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದು ನಮ್ಮ ಈ ಪ್ರೀ ಬೋರ್ಡ್ಸ್ ನಮಗೆ ತಿಳಿಸ್ಕೊಡುತ್ತೆ. ಸೊ ಫಸ್ಟ್ ಪ್ರೀ ಬೋರ್ಡ್ಸಲ್ಲಿ ಅಥವಾ ಫಸ್ಟ್ ಪ್ರಿಪರೇಟರಿಯಲ್ಲಿ ನೀವು ಕಮ್ಮಿ ಮಾರ್ಕ್ಸ್ ತಗೋಬೋದು, ಅಥವಾ ಯು ಕ್ಯಾನ್ ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್. ದರ್ ಇಸ್ ಅ ಪಾಸಿಬಿಲಿಟಿ, ರೈಟ್? ಸೊ ನೀವು ಏನಾದರೂ ಕಮ್ಮಿ ಮಾರ್ಕ್ಸ್ ಬಂದಿದ್ದೀಯ ಆದರೆ ಓಕೆ, ಅಲ್ಲಿ ನೀವು ಎಲ್ಲಿ ತಪ್ಪು ಮಾಡಿದ್ದೀರಾ ಅಥವಾ ಎಲ್ಲಿ ನೀವು ಲ್ಯಾಗ್ ಆಗ್ತಿದ್ದೀರಾ ಅಥವಾ ನಿಮ್ಗೆ ಎಲ್ಲಿ ಕಾನ್ಸೆಪ್ಟ್ ಕ್ಲಿಯರೆನ್ಸ್ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಯಾರು ಚೆನ್ನಾಗಿ ಮಾರ್ಕ್ಸ್ ತೆಗಿತಾರಲ್ಲ, ಸೊ ದೇ ಕ್ಯಾನ್ ಕೀಪ್ ಆನ್ ಸ್ಟಡಿ ಆಸ್ ಇಟ್ ಈಸ್. ಓಕೆ, ಸೊ ಯಾರು ಕಮ್ಮಿ ಮಾರ್ಕ್ಸ್ ಬಂದಿರುತ್ತೆ ಅವರು ರಿಯಲೈಸ್ ಆಗಬೇಕು, ಓಕೆ ನಾವು ಎಲ್ಲಿ ತಪ್ಪು ಮಾಡ್ತಾ ಇದೀವಿ, ಅದಕ್ಕೆ ನಾವು ಮಾರ್ಕ್ಸ್ ಕಮ್ಮಿ ಬಂದಿದೆ ಅಂತ ರಿಯಲೈಸ್ ಆಗಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಟೆನ್ಷನ್ ಕೊಟ್ಟು ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು. ಸೊ ಫಸ್ಟ್ ಪ್ರಿಪರೇಟರಿ ಕಮ್ಮಿ ಬಂತ ಅಂದ್ಕೊಳ್ಳಿ, ಸೆಕೆಂಡ್ ಪ್ರಿಪರೇಟರಿ ಅದಕ್ಕಿಂತ ಜಾಸ್ತಿ ಬರುತ್ತೆ. ಯಾವಾಗ ನಿಮ್ಮ ಮಿಸ್ಟೇಕ್ಸ್ನ ಫಸ್ಟ್ ಪ್ರೀ ಬೋರ್ಡಲ್ಲಿ ನೀವು ಕರೆಕ್ಟ್ ಮಾಡಿಕೊಂಡಾಗ. ಓಕೆ, ಫಸ್ಟ್ ಪ್ರಿಪರೇಟರಿಯಲ್ಲಿ ಅಥವಾ ಫಸ್ಟ್ ಪ್ರೀ ಬೋರ್ಡಲ್ಲಿ ಮಾಡಿದಂಥ ತಪ್ಪುಗಳನ್ನು ಮತ್ತೆ ರಿಪೀಟ್ ಮಾಡಲಾರ್ದೆ ಅದನ್ನು ರೆಕ್ಟಿಫೈ ಮಾಡಿಕೊಂಡ್ರೆ ಸೆಕೆಂಡ್ ಪ್ರಿಪರೇಟರಿಯಲ್ಲಿ ಖಂಡಿತ ನೀವು ಒಳ್ಳೆ ಮಾರ್ಕ್ಸ್ ತೊಗೊಂತೀರಾ. ಅದೇ ರೀತಿ ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಈ ಥರ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರೆ ನೀವು ಒಳ್ಳೆ ಮಾರ್ಕ್ಸ್ ತೆಗಿತೀರಾ. ಓಕೆ, ಸೊ ಹೇಳಿದ್ದೀನಿ ಇದು ಡಿಪೆಂಡ್ಸ್ ಆನ್ ಸ್ಕೂಲ್ಸ್. ಓಕೆ, ಕೆಲವು ಸ್ಕೂಲ್ಗಳಲ್ಲಿ 2 ಕಂಡಕ್ಟ್ ಮಾಡೋದು, ಕೆಲವು ಸ್ಕೂಲ್ಗಳಲ್ಲಿ 3 ಕಂಡಕ್ಟ್ ಮಾಡ್ಬೋದು. ಓಕೆ, ಸೊ ಇಷ್ಟಾಯಿತು. ಸೊ ಇಂಪಾರ್ಟೆನ್ಸ್ ಯಾಕೆ ಅಂದರೆ ಈ ಫೈನಲ್ ಬೋರ್ಡ್ ಎಕ್ಸಾಮ್ ಅನ್ನೋದು ಬರುತ್ತಲ್ಲ, ಅದಕ್ಕಿಂತ ಮುಂಚೆ ಇದಕ್ಕೆ ನಿಮಗೆ ಮಾಕ್ ಡ್ರಿಲ್ ಥರ, ಅಂದರೆ ಯಾವ ಥರ ಎಕ್ಸಾಮ್ಸ್ ಇರುತ್ತೆ, ಸೀಟಿಂಗ್ ಅರೇಂಜ್ಮೆಂಟ್ ಯಾವ ಥರ ಇರುತ್ತೆ, ಇನ್ವಿಜಿಲೇಷನ್ಸ್ ಯಾವ ಥರ ಇರುತ್ತೆ, ಇನ್ವಿಜಿಲೇಟರ್ಸ್ ಯಾವ ಥರ ಬಿಹೇವ್ ಮಾಡ್ತಾರೆ, ನಿಮ್ಮ ಆನ್ಸರ್ ಶೀಟ್ಸ್ ಪ್ರೀ ಬೋರ್ಡ್ಸಲ್ಲಿ ಹೇಗಿರುತ್ತೆ ಅಂದರೆ ಆ್ಯಸ್ ಇಟ್ ಈಸ್, ಅಂದರೆ ಡಮ್ಮಿ ಕಾಪಿ ಇರುತ್ತೆ ಬಟ್ ಒರಿಜಿನಲ್ ಅರಲ್ಲ. ಸೊ ಆ್ಯಸ್ ಇಟ್ ಈಸ್ ಇರುತ್ತೆ. ಓಕೆ, ನಿಮ್ಗೆ ಗೊತ್ತಾಗುತ್ತೆ ಒರಿಜಿನಲ್ ಯಾವುದು ಮತ್ತು ಡಮ್ಮಿ ಪೀಸ್. ಅಂದರೆ ಫಸ್ಟಲ್ಲಿ ನಿಮಗೆ ಡೀಟೇಲ್ಸ್ ಫಿಲ್ ಮಾಡ್ತಿರಲ್ಲ, ನಿಮ್ಮ ಹೆಸರು, ನಿಮ್ಮ ರಿಜಿಸ್ಟರ್ ನಂಬರ್ ಮತ್ತು ಸೆಂಟರ್ ಕೋಡ್, ಸಬ್ಜೆಕ್ಟ್ ಎಲ್ಲ ಇರುತ್ತಲ್ಲ, ಆ್ಯಸ್ ಇಟ್ ಈಸ್ ಇರುತ್ತೆ. ಬಟ್ ನಿಮ್ಗೆ ಗೊತ್ತಾಗುತ್ತೆ ಯಾವುದು ಆನ್ಯುವಲ್ ಎಕ್ಸಾಮಿನೇಷನ್ಗೆ ಇರುತ್ತೆ ಮತ್ತು ಪ್ರೀ ಬೋರ್ಡ್ಸ್ಗೆ ಇರುತ್ತೆ ಅನ್ನೋದು. ಅಂದರೆ
ಆಸ್ ಇಟ್ ಈಸ್ ಇರುತ್ತೆ, ಇದೇ ಥರ ನೀವು ಬರಿಬೇಕನ್ನೋದು ಇರುತ್ತೆ. ಸೊ ಅಲ್ಲಿ ನಿಮಗೆ ಫಸ್ಟ್ ಶೀಟ್ನ ಯಾವ ಥರ ನೀಟ್ ಆ್ಯಂಡ್ ಕ್ಲೀನಾಗಿ ಫಿಲ್ ಮಾಡಬೇಕು ಅನ್ನೋದು ಫಸ್ಟ್ ಗೊತ್ತಾಗುತ್ತೆ. ಸೆಕೆಂಡ್ ಒನ್ ಸಿಲೆಬಸ್ ಬಗ್ಗೆ ಗೊತ್ತಾಗುತ್ತೆ. ಥರ್ಡ್ ಒನ್ ಯಾವ ಥರ ಎಕ್ಸಾಮ್ಸ್, ಯಾವ ಥರ ಪೇಪರ್ ಬರುತ್ತೆ, ನಾವು ಯಾವ ಥರ ಪ್ರೆಸೆಂಟ್ ಮಾಡಬೇಕು ಅನ್ನೋದು ನಿಮಗೆ ಒಂದು ಐಡಿಯಾ ಸಿಗುತ್ತೆ ಈ ಪ್ರೀ ಬೋರ್ಡ್ಸ್ನ ಅಟೆಂಡ್ ಮಾಡೋದ್ರಿಂದ. ಸೊ ಯಾವುದೇ ಕಾರಣಕ್ಕೂ ನೀವು ಈ ಪ್ರೀ ಬೋರ್ಡ್ಸ್ನ ಮಿಸ್ ಮಾಡ್ಕೊಳ್ಳೇಬೇಡಿ. ಗಾಟ್ ಇಟ್? ಸೊ ಅದೇ ರೀತಿ ಇದು ಈ ಪ್ರೀ ಬೋರ್ಡ್ಸ್ ಏನು ಮಾಡುತ್ತಂದ್ರೆ ನಿಮ್ಮ ಸ್ಕೂಲಲ್ಲಿ ನೀವು ಯಾವ ಲೆವೆಲಲ್ಲಿ ಇದ್ದೀರಾ ಕಂಪೇರ್ ಟು ಯುವರ್ ಸ್ಕೂಲ್ ಸ್ಟೂಡೆಂಟ್ಸ್. ರಿಸಲ್ಟ್ಸ್ ಬರುತ್ತಾ, ರಿಸಲ್ಟ್ ಬಂದಾಗ ನಿಮ್ಗೆ ಗೊತ್ತಾಗುತ್ತಲ್ಲ ನೀವು ಎಷ್ಟು ಓದಿದ್ದೀರಾ, ಎಷ್ಟು ಮಾರ್ಕ್ಸ್ ತೆಗೆದಿದ್ದೀರಾ ಅನ್ನೋದು. ಸೊ ಇದೇ ರೀತಿ ಈ ಆ್ಯನ್ಯುವಲ್ ಎಕ್ಸಾಮಿನೇಷನ್ಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಮ ಲೆವೆಲ್ ಯಾವ ಲೆವೆಲಲ್ಲಿ ಇದ್ದೀರಾ ಅನ್ನೋದು ನಿಮಗೆ ತೋರಿಸ್ಕೊಡುತ್ತಾ. ಸೊ ಅದರಿಂದ ನೀವು ಇನ್ನೂ ಇಂಪ್ರೂವ್ ಆಗೋ ಚಾನ್ಸಸ್ ಇದ್ದರೆ ಖಂಡಿತ ಆಗ್ಬೋದು. ಗಾಟ್ ಇಟ್? ಸೊ ಇಷ್ಟು ಈ ಪ್ರೀ ಬೋರ್ಡ್ಸ್ನ ಇಂಪಾರ್ಟೆನ್ಸ್ ಆಯಿತು. ಮತ್ತೆ ಇಲ್ಲಿ ಕೆಲವು ಸಜೆಷನ್ಸ್ ಇರುತ್ತೆ. ಸೊ ಯಾವ ಸಜೆಷನ್ಸ್ ಇರುತ್ತೆ ಅನ್ನೋದು ನೀವು ನೋಡ್ತೀರಾ. ಓಕೆ, ಸೊ ಇದ್ರ ಪ್ರಕಾರ ನೀವು ಓದಿದ್ದಾದರೆ ಪ್ರೀ ಬೋರ್ಡ್ಸಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೋತೀರಾ. ಸೇಮ್ ವೇ ನಿಮ್ಮ ಬೋರ್ಡ್ಸಲ್ಲೂ ನೀವು ಒಳ್ಳೆ ಮಾರ್ಕ್ಸ್ ತೊಗೊಂತೀರಾ. ಅದಕ್ಕೆ ನೀವೇನು ಮಾಡಬೇಕಾಗಿರುತ್ತೆ, ಫಸ್ಟಿಗೆ ನೀವು ನೋಡಿ, ಪ್ರಿಪೇರ್ ವಿತ್ NCERT ಟೆಕ್ಸ್ಟ್ ಬುಕ್. ಸ್ವಲ್ಪ ಜನ ಏನು ಮಾಡ್ತಾರೆ ಅಂತಂದರೆ ಗೈಡ್ಸ್ ಸಿಗುತ್ತೆ ಮಾರ್ಕೆಟಲ್ಲಿ, ಆ ಗೈಡ್ಸ್ನ ತಂದು ಓದ್ತಾ ಇರ್ತಾರೆ. ನಾನು ತಪ್ಪನಲ್ಲ. ಸೊ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು. ಓಕೆ, ಫಸ್ಟ್ ಏನು ಮಾಡಬೇಕು, ನೀವು NCERT ಟೆಕ್ಸ್ಟ್ ಬುಕ್ನ ಕಂಪ್ಲೀಟಾಗಿ ಓದಿರಬೇಕು. ಫಸ್ಟ್ NCERT, ಯಾಕೆಂದರೆ ಅದು ಗೌರ್ಮೆಂಟ್ ಬುಕ್. ಸೊ ನಿಮಗೆ ಕ್ವಶನ್ಸ್ ಬಂದ್ರೂ ಅದರಲ್ಲೇ ಬರುತ್ತಾ ಅಲ್ವಾ? ಸೊ ಅದರಿಂದ ಫಸ್ಟ್ NCERT ಕ್ವಶನ್ಸ್ನ ನೋಡ್ಕೊಳ್ಳಿ. ಓಕೆ, NCERT ಟೆಕ್ಸ್ಟ್ ಬುಕ್ನ ನೋಡ್ಕೊಳ್ಳಿ. ಒನ್ ಲೈನ್ ಬೈ ಲೈನ್ ಅಥವಾ ನೀವು ಯಾವ ಥರ ಪ್ಯಾರಾಗ್ರಾಫ್ ವೈಸ್ ಓದ್ತಿರೋ ಅಥವಾ ಲೈನ್ ಬೈ ಲೈನ್ ಓದ್ತಿರೋ ಅದು ನಿಮ್ಮ ಇಷ್ಟ. ಬಟ್ ಫಸ್ಟ್ ಏನಂತಂದರೆ NCERT ಪ್ರಿಪೇರ್ ಮಾಡಿ. ಓಕೆ, NCERT ಫಸ್ಟ್. ಆಮೇಲೆ ನಿಮ್ಗೆ ಟೈಮ್ ಇದ್ದರೆ ನೆಕ್ಸ್ಟ್ ಹೋಗಿ. ಗಾಟ್ ಇಟ್? ನೆಕ್ಸ್ಟ್, ಪ್ರಿಪೇರ್ ಇನ್ ಟೆಕ್ಸ್ಟ್ ಆ್ಯಂಡ್ ಎಕ್ಸಸೈಸ್ ಕ್ವಶನ್ಸ್ ಅವೈಲೇಬಲ್ ಇನ್ NCERT. ಸೊ ನಿಮಗೆ ಚಾಪ್ಟರ್ ಆದಮೇಲೆ ಈ ಕ್ವಶನ್ಸ್ ಇರುತ್ತೆ. ಓಕೆ, ಎಕ್ಸಸೈಸ್ ಕ್ವಶನ್ಸ್ ಅಥವಾ ಇನ್ ಟೆಕ್ಸ್ಟ್ ಕ್ವಶನ್ಸ್ ಅಂತ ಬರುತ್ತೆ. ಸೊ ಡೆಫಿನೇಷನ್ ಆಗಿರ್ಬೋದು, ಪ್ಯಾರಾಮೀಟರ್ಸ್ ಆಗಿರ್ಬೋದು, ಕಂಡೀಷನ್ಸ್ ಆಗಿರ್ಬೋದು, ಮ್ಯಾಥಮೆಟಿಕಲ್ ಫಾರ್ಮುಲಾಸ್ ಆಗಿರ್ಬೋದು ಕೇಳಿರ್ತಾರೆ. ಅದನ್ನು ಒಂದು ಎಕ್ಸ್ಟ್ರಾ ನೋಟ್ಬುಕ್ ಇಟ್ಟು ಅದನ್ನು ಸಾಲ್ವ್ ಮಾಡಿ. ಓಕೆ, ಇದರಲ್ಲಿ ನಿಮಗೆ 90% ಕ್ವೆಶನ್ಸ್ ಅರೈಸ್ ಆಗೇ ಆಗುತ್ತೆ. ಓಕೆ, ಟೆಕ್ಸ್ಟ್ ಬುಕ್ ಓದಿ ಈ ಕ್ವಶನ್ ಸಾಲ್ವ್ ಮಾಡಿದ್ರೆ. ಗಾಟ್ ಇಟ್? ನೆಕ್ಸ್ಟ್, ಇಲ್ಲಿ ಈ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ, ಫಿಸಿಕ್ಸಲ್ಲಿ ನಿಮಗೆ ಈ ಎಕ್ಸಸೈಸ್ ಕ್ವಶನ್ನ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ನಿಮಗೆ ಎಕ್ಸಾಂಪಲ್ಸ್ ಕೊಟ್ಟಿರ್ತಾರೆ, ಎಕ್ಸಾಂಪಲ್ನ ಫಸ್ಟ್ ಸಾಲ್ವ್ ಮಾಡಿ. ಆಮೇಲೆ ನೀವು NCERT ಟೆಕ್ಸ್ಟ್ ಬುಕ್ ನೋಡಿದ್ರೆ ನಿಮಗೆ ಬ್ಲೂ ಕಲರ್ ಒಂದು ಬಾಕ್ಸ್ ಕಾಣಿಸ್ತಾ ಇರುತ್ತೆ. ಆ ಬ್ಲೂ ಕಲರ್ ಬಾಕ್ಸಲ್ಲಿ ಬಂದಿರುವಂಥ ಕ್ವಶನ್ಸ್ನ ಫಸ್ಟ್ ಪ್ರಿಪೇರ್ ಆಗಿ. ಓಕೆ, ನೆಕ್ಸ್ಟ್, ಸಾಲ್ವ್ ಪ್ರೀವಿಯಸ್ ಇಯರ್ ಪೇಪರ್ಸ್. ಇವಾಗಿದೆ ನೋಡಿ, ಪ್ರೀವಿಯಸ್ ಇಯರ್ ಪೇಪರ್ಸ್ ನೀವು ಗೈಡ್ಸ್ ಅವೆಲ್ಲ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ಕೋಬೋದು. ಪ್ರೀವಿಯಸ್ ಇಯರ್ ಪೇಪರ್ಸ್ನ ಸಾಲ್ವ್ ಮಾಡಿ, ಬರೀ ಓದೋದಲ್ಲ. ಓಕೆ, ಓದಿದ್ರೆ ಏನಾಗುತ್ತೆ, ನೆಕ್ಸ್ಟ್ ಡೇ ಅಥವಾ 1 ವೀಕ್ ಬಿಟ್ಟು ಮರ್ತು ಹೋಗ್ಬೋದು. ಅದೇ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಅಲ್ವಾ ಎಫೆಕ್ಟ್ ಜಾಸ್ತಿ ಇರುತ್ತೆ. ಸೊ ನೀವು 10 ಸತಿ ಓದೋದು ಅಷ್ಟೇ, 1 ಸತಿ ಓದಿ ಬರೆಯೋದು ಅಷ್ಟೇ ನಾ ಹೇಳೋದು. ಓಕೆ, ಸೊ ಎಫೆಕ್ಟ್ ತುಂಬ ಚೆನ್ನಾಗಿರುತ್ತೆ. ಓಕೆ, ಓದಿ ಬರೆಯೋದ್ರಿಂದ, ಬರೀ ಓದೋದ್ರಿಂದ ಅಷ್ಟೊಂದು ಎಫೆಕ್ಟ್ ಇರಲ್ಲ. ಕೆಲವು ಜನಕ್ಕೆ ಅದು ಈಸಿ ಅನಿಸುತ್ತೆ. ಓಕೆ, ಕೆಲವು ಜನಕ್ಕೆ ಅದು ಕಷ್ಟ ಅನಿಸುತ್ತೆ. ಸೊ ನಾನು ನಿಮಗೆ ಸಜೆಷನ್ ಏನು ಮಾಡೋದು ಅಂತಂದರೆ, ಓದಿ ಅದ್ರ ಜೊತೆ ಬರೆದು ಪ್ರಾಕ್ಟೀಸ್ ಮಾಡಿ ಅಂತ. ಓಕೆ, ಮತ್ತು ಇಲ್ಲಿ ಪ್ರಾಕ್ಟೀಸ್ ರೈಟಿಂಗ್ ಸ್ಕಿಲ್ಸ್. ರೈಟಿಂಗ್ ಸ್ಕಿಲ್ಸ್ನ ಯಾಕೆ ಪ್ರಾಕ್ಟೀಸ್ ಮಾಡಬೇಕು, ಯಾಕೆ ಅಂತಂದರೆ ನಿಮಗೆ ಸರ್ ನಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮೇ ಇಲ್ಲ ಅಂತ ನೀವು ಏನಾದರೂ ಅಂದ್ಕೊಂಡಿದ್ರೆ, ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಿರ್ತೀರಲ್ಲ, ಬರೀ ಓದೋ ಬದಲು ಬರೆದು ಪ್ರಾಕ್ಟೀಸ್ ಮಾಡಿ. ಅದೇ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಯಾವುದು? ರೈಟಿಂಗ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಲ್ಯಾಂಗ್ವೇಜಸ್ ಇರುತ್ತೆ, ಅದರಲ್ಲಿ ನಿಮಗೆ ಅಲ್ಲಿ ಸಾರಾಂಶ ಬರೆಯೋದಿರುತ್ತೆ, ಸಮ್ಮರಿ ಬರೆಯೋದಿರುತ್ತೆ, ರೈಟ್? ಸೊ ದೊಡ್ಡ ದೊಡ್ಡ ಪ್ಯಾರಾಗ್ರಾಫ್ ಬರೆಯೋದಿರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಬರೆಯೋದ್ರಿಂದ ನಿಮ್ಗೆ ಪ್ರಾಕ್ಟೀಸ್ ಆಗಿ ಎಕ್ಸಾಮ್ಸಲ್ಲಿ ನೀವು ಎಷ್ಟೇ ಬರೆದ್ರೂ ಕೈ ನೋವು ಬರಲ್ಲ, ರೈಟ್? ಕೈ ನೋವು ಬರಲ್ಲ. ಸೊ ಅದರಿಂದ ನೀವು ಬರೆದು ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ. ನೀವೇನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಬರೆದಿದ್ರು ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತಿದ್ರು ನಿಮ್ಗೆ ಗೊತ್ತಾಗುತ್ತೆ. ಓಕೆ, ನಾನು ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತಾ ಇದ್ದೀನಿ, ಸೊ ಕರೆಕ್ಟ್ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಯಾವಾಗ ನೀವು ಬರೆದು ಪ್ರಾಕ್ಟೀಸ್ ಮಾಡಿದ್ರೆ. ನೀವು ಬರೀ ಓದ್ಕೊಂಡು ಹೋದ್ರೆ ಗೊತ್ತಾಗಲ್ಲ, ಬರೆದು ಪ್ರಾಕ್ಟೀಸ್ ಮಾಡಿದಾಗಲೇ ಗೊತ್ತಾಗೋದು. ಓಕೆ, ಸೊ ಇಷ್ಟ ಆಯಿತು. ಸೊ ಪ್ರಾಕ್ಟೀಸ್ ರೈಟಿಂಗ್ ಸ್ಕಿಲ್ಸ್. ಓಕೆ, ನಿಮ್ಮ ಅಕ್ಷರವನ್ನು ಆದಷ್ಟು
ಕ್ಲೀನಾಗಿ ಮೇಂಟೈನ್ ಮಾಡಿ, ನೀಟ್ ಆ್ಯಂಡ್ ಲೆಜಿಬಲ್. ಮತ್ತು ಯಾವುದಾದ್ರೂ ಡಯಾಗ್ರಾಮ್ ಕ್ವಶನ್ಸ್ ಬಂದರೆ ಲೇಬಲಿಂಗ್ ಮಾಡಲೇಬೇಕು. ನೀವು ಎಷ್ಟೇ ಚೆನ್ನಾಗಿ ಡಯಾಗ್ರಾಮ್ ಬರೆದ್ರೂ ನೀವು ಏನಾದರೂ ಲೇಬಲಿಂಗ್ ಮಾಡಿಲ್ಲ ಅಂತಂದರೆ ನಿಮಗೆ ಯಾವುದೇ ಮಾರ್ಕ್ಸ್ ಸಿಗಲ್ಲ. ಓಕೆ, ಸೊ ನಿಮಗೆ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ. ನೀವು ಕ್ವಶನ್ ಬುಕ್ಲೆಟ್ ನೋಡಿದ್ರೆ ಡಯಾಗ್ರಾಮ್ಸ್ ವಿತೌಟ್ ಲೇಬಲಿಂಗ್ ಕ್ಯಾರೀಸ್ ನೋ ಮಾರ್ಕ್ಸ್ ಅಂತ. ಓಕೆ, ನೀವು ಎಷ್ಟೇ ನೀಟ್ ಬರೆದ್ರೂ ನಿಮಗೆ ಡಯಾಗ್ರಾಮ್ಗೆ ಲೇಬಲಿಂಗ್ ಮಾಡಲಿಲ್ಲ ಅಂತಂದರೆ ನಿಮ್ಗೆ ಯಾವುದೇ ಥರ ಮಾರ್ಕ್ಸ್ ಸಿಗಲ್ಲ. ಸೊ ಅದರಿಂದ ಡಯಾಗ್ರಾಮ್ಸ್ ಇರೋ ಕ್ವಶನ್ಸ್ನ ನೀವು ಈ ಲೇಬಲಿಂಗ್ನ ತಪ್ಪದೆ ಮಾಡಿ ಬರಬೇಕು. ನೀವೇನಾದರೂ ತಪ್ಪಿದ್ರೆ ಆ ಲೇಬಲಿಂಗ್ ಮಾಡೋದು ನಿಮಗೆ ಮಾರ್ಕ್ಸ್ ಸಿಗಲ್ಲ. ನೀವು ಅಲ್ಲಿ ಹಾಕಿರೋ ಎಫೋರ್ಟ್ ಎಲ್ಲ ವ್ಯರ್ಥ ಆಗಿಬಿಡುತ್ತೆ. ಓಕೆ, ನೆಕ್ಸ್ಟ್ ಒನ್, ಪ್ರಾಕ್ಟೀಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ MCQ. ಇಲ್ಲಿ ನಿಮಗೆ ಎವ್ರಿ ಚಾಪ್ಟರ್ ಆದಮೇಲೆ ನಿಮಗೆ ಕೆಲವು MCQ ಕ್ವಶನ್ಸ್ ಕೊಟ್ಟಿರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂತ. ಅದನ್ನು ಪದೇ ಪದೇ ಪ್ರಾಕ್ಟೀಸ್ ಮಾಡಿ. ಯಾಕೆಂದರೆ ನಿಮಗೆ ಒಂದು ಡಿವಿಷನಲ್ಲಿ MCQ ಕ್ವಶನ್ ಸಹಿತ ಇದೆ, ಮಲ್ಟಿಪಲ್ ಚಾಯ್ಸ್ ಆಪ್ಷನ್ಸ್. ಓಕೆ, 4 ಆಪ್ಷನ್ಸ್ ಇರುತ್ತೆ, ಅದರಲ್ಲಿ ಒಂದು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಸೊ ಅದೇ ರೀತಿ CBSE ಅವರಿಗೆ ಅಸರ್ಷನ್ ಆ್ಯಂಡ್ ರೀಸನಿಂಗ್ ಅಂತ ಇರುತ್ತೆ. ಓಕೆ, ಸೊ ಅವರು ಸಹಿತ ಈ MCQ ಕ್ವಶನ್ಸ್ ನೋಡ್ಕೊಂಡಿದ್ದಾದರೆ ನಿಮಗೆ ಅಸರ್ಷನ್ ಮತ್ತು ರೀಸನಿಂಗಲ್ಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಗಾಟ್ ಇಟ್? ನಾವು ಪ್ರಾಕ್ಟೀಸ್ MCQ ಆಯಿತು, ಡನ್. ನೆಕ್ಸ್ಟ್ ಒನ್, ಅದೇ ಟು ದ ವರ್ಡ್ ಲಿಮಿಟ್. ಈ ಕೆಲವೊಂದು ಸಬ್ಜೆಕ್ಟ್ಗಳಿರುತ್ತೆ. ಓಕೆ, ಸೈನ್ಸ್ ಬಿಡಿ. ಓಕೆ, ಸೈನ್ಸ್ ನಮಗೆ ಎಷ್ಟು ಡೆಫಿನೇಷನ್ ಕೇಳ್ಬೋದು, ಅಥವಾ ಫಾರ್ಮುಲಾ ಕೇಳ್ಬೋದು, ಅಥವಾ ಪ್ಯಾರಾಮೀಟರ್ ಕೇಳ್ಬೋದು, ಅಥವಾ ಕಂಡೀಷನ್ ಕೇಳ್ಬೋದು, ಲಾಂಗ್ ಟೈಪ್ ಆನ್ಸರ್ ಕೇಳ್ಬೋದು. ಈ ಲಾಂಗ್ ಟೈಪ್ ಆನ್ಸರ್ ಕೇಳಿದಾಗ ಅವರು ವರ್ಡ್ನ ಲಿಮಿಟಲ್ಲಿ ಇಟ್ಟಿರ್ತಾರೆ. ಸೊ ಇಷ್ಟು ವರ್ಡಿಂಗ್ಸಲ್ಲಿ ನಿಮ್ಮ ಆನ್ಸರ್ ಇರಬೇಕು ಅಂತ. ಸೊ ಅಷ್ಟರಲ್ಲೇ ಕೊಟ್ಟಿರುವ ವರ್ಡ್ಸಲ್ಲೇ ನೀವು ನಿಮ್ಮ ಲಾಂಗ್ ಆನ್ಸರ್ನ ಕಂಪ್ಲೀಟ್ ಮಾಡಬೇಕು. ನಾಟ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಸೈನ್ಸ್, ಅದು ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಅದು ಲ್ಯಾಂಗ್ವೇಜ್ ಸಬ್ಜೆಕ್ಟ್, ಸೋಷಿಯಲ್ ಆಗಿರ್ಬೋದು, ಓಕೆ, ಹಿಸ್ಟ್ರಿ ಆಗಿರ್ಬೋದು. ಓಕೆ, ಸೊ ಈ ಥರ ಸಬ್ಜೆಕ್ಟ್ಸ್ನ ನೀವು ಎಷ್ಟು ವರ್ಡ್ಸಲ್ಲಿ ನೀವು ನಿಮ್ಮ ಆನ್ಸರ್ನ ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ನಿಮ್ಮ ಏನಂತಾರೆ ಅದಕ್ಕೆ ನಿಮ್ಗೆ ಗೊತ್ತಾಗಿರಬೇಕು. ಅಲ್ಲಿ ಬರ್ದಿರ್ತಾರೆ ಇಷ್ಟೇ ವರ್ಡ್ಸಲ್ಲಿ ನೀವು ನಿಮ್ಮ ಆನ್ಸರ್ಸ್ನ ಕಂಪ್ಲೀಟ್ ಮಾಡಬೇಕು ಅನ್ನೋದು. ಎಕ್ಸ್ಟ್ರಾ ಆದರೆ ಟೈಮ್ ವೇಸ್ಟ್. ಫಸ್ಟ್ ಆಫ್ ಆಲ್ ಎಕ್ಸ್ಟ್ರಾ ಮಾರ್ಕ್ಸ್ ಕೊಡಲ್ಲ, ಅದೊಂದು ತಲೆ ಹಿಡ್ಕೊಂಡು ಆನ್ಸರ್ ಮಾಡಿ. ಓಕೆ, ನೆಕ್ಸ್ಟ್ ಒನ್ ಇದಾಯಿತು. ವಾಚ್ ವಿಡಿಯೋ ಟ್ಯುಟೋರಿಯಲ್ಸ್. ಸೊ ನಿಮಗೆ ಕ್ಲಾಸಲ್ಲಿ ಮಾಡ್ತಾ ಇರ್ತಾರೆ, ಕ್ಲಾಸಸ್ ಎಲ್ಲ ಸೈನ್ಸ್ ಬೇರೆ ಸಬ್ಜೆಕ್ಟ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಕೆಲವು ಡೌಟ್ಸ್ಗಳಿರುತ್ತೆ, ಅದು ಕೇಳೋಕ್ಕಾಗದೆ ಸಮ್ ರೀಸನ್ಸಿಂದ ನಿಮಗೆ ಏನೋ ಅನ್ಕಂಫರ್ಟೇಬಲ್ ಆಗಿನೋ ಅಥವಾ ಯಾವುದೋ ಒಂದು ರೀಸನಿಂದ ನಿಮಗೆ ಕ್ಲಾರಿಟಿ ಇರಲ್ಲ, ಕಾನ್ಸೆಪ್ಟ್ ಕ್ಲಾರಿಟಿ. ಆವಾಗ ನಮ್ಮ ವೀಡಿಯೋಸ್ ನೋಡಿ. ಓಕೆ, ನಮ್ಮ ವೀಡಿಯೋಸ್ ಅನ್ನೋದಕ್ಕಿಂತ ನಿಮಗೆ ಯಾವುದು ಚೆನ್ನಾಗಿ ಅನಿಸುತ್ತೆ, ಯಾರು ಚೆನ್ನಾಗಿ ಮಾಡ್ತಾರೆ ಪಾಠಗಳು ಅಥವಾ ಲೆಸನ್ಸ್ ಯಾರು ಚೆನ್ನಾಗಿ ಮಾಡ್ತಾರೆ ಅಂತ ನಿಮಗೆ ಫೀಲ್ ಆಗ್ತಿರುತ್ತೆ, ಅವ್ರ ವೀಡಿಯೋಸ್ನ ನೋಡಿ. ಓಕೆ, ಆವಾಗ ನಿಮಗೆ ಕಾನ್ಸೆಪ್ಟ್ ಕ್ಲಿಯರೆನ್ಸ್ ಚೆನ್ನಾಗಿರುತ್ತೆ. ಸೊ ಎಕ್ಸಾಂಪಲ್ ನಮ್ಮ ಬ್ಯಾಚೇ ತೊಗೊಳ್ಳಿ. ಓಕೆ, ನಿಮಗೆ ಕಾನ್ಸೆಪ್ಟ್ ಕ್ಲಿಯರೆನ್ಸ್, ವಿಜುವಲ್ಸ್, ರೈಟಿಂಗ್ಸ್ ಎಲ್ಲ ಕ್ಲೀನಾಗಿರುತ್ತೆ. ಸೊ ಇದು ಫಾಲೋ ಮಾಡೋದ ಮೂಲಕ ನಿಮಗೆ ಕಾನ್ಸೆಪ್ಟ್ ಕ್ಲಿಯರೆನ್ಸ್ ಚೆನ್ನಾಗಿ ಸಿಗುತ್ತೆ. ಪ್ಲಸ್ ವಿಜುವಲೈಸ್ ಆಗಿ ನೀವು ನೋಡಿ ಕಲಿಬೋದು. ಓಕೆ, ಇದು ಬೆನಿಫಿಟ್ ಇದೆ. PW ಕ್ಲಾಸ್ 9th and 10th ಯೂಟ್ಯೂಬ್ ಚಾನಲ್. ಓಕೆ, ಇದು ನಮ್ಮ ಯೂಟ್ಯೂಬ್ ಚಾನಲ್. ಓಕೆ, ನೆಕ್ಸ್ಟ್, ಟೇಕ್ ಪ್ರಾಪರ್ ರೆಸ್ಟ್ ಆ್ಯಂಡ್ ಸ್ಟೇ ಹೆಲ್ದಿ. ಎಕ್ಸಾಮ್ ಅಂದ ತಕ್ಷಣ ಎಲ್ಲರೂ ಅಂತಲ್ಲ, ಕೆಲವು ಜನ ಏನು ಮಾಡ್ತಾರೆ, ನಿದ್ದೆ ಅನ್ನಲಾರ್ದೆ, ರೆಸ್ಟ್ ತಗೊಳ್ಳಾರ್ದೆ ಓದ್ತಾನೆ ಇರ್ತಾರೆ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ಡೈಲಿ 1 ಟಾಪಿಕೋ ಅಥವಾ 2 ಟಾಪಿಕೋ ಕಂಪ್ಲೀಟ್ ಮಾಡ್ತಾ ಇರಿ. ಅದನ್ನು ವೀಕೆಂಡಲ್ಲಿ ರಿವೈಸ್ ಮಾಡ್ತಾ ಇರಿ. ನಿಮಗೆ ಪ್ರೀ ಬೋರ್ಡ್ಸ್ ಬಂದಾಗ ನಿಮಗೆ ಯಾವುದೇ ಥರ ಕಷ್ಟ ಅನಿಸಲ್ಲ. ನೀವೇನಾದರೂ ಇವಾಗಲೇ ಓದಲಿಲ್ಲ ಅಂದರೆ ಪ್ರೀ ಬೋರ್ಡ್ಸ್ ಪ್ರಿಪೇರ್ ಆಗಬೇಕಾದ್ರೆ ನಿಮಗೆ ಕಷ್ಟ ಆಗುತ್ತೆ, ಟೈಮ್ ಇರಲ್ಲ. ಟೈಮ್ ಇರಲೇ ಇದ್ದಾಗ ಏನು ಮಾಡ್ತೀರಾ, ಇಲ್ಲದೆ ಇರುವಾಗ ನೀವು ಎಕ್ಸ್ಟ್ರಾ ಟೈಮ್ಗೋಸ್ಕರ ನಿಮ್ಮ ನಿದ್ದೆನ ಹಾಳು ಮಾಡ್ಕೊತೀರಾ. ರೆಸ್ಟ್ ತೊಗೊಳ್ಳಿಲ್ಲ ಅಂತಂದ್ರೆ ನಿಮಗೆ ಸ್ಟ್ರೆಸ್ ಫೀಲ್ ಆಗುತ್ತೆ. ಅವಾಗ ನೀವು ಓದಿದ್ದು ಏನೇ ಇರಲಿ ತಲೆಗೆ ಹೋಗಲ್ಲ, ನಿದ್ದೆ ಬರ್ತಾ ಇರುತ್ತೆ, ಬರೀ ಬುಕ್ ಮುಂದೆ ಇರುತ್ತೆ. ಸೊ ಅದರಿಂದ ಟೇಕ್ ಪ್ರಾಪರ್ ರೆಸ್ಟ್, ಸ್ಟೇ ಹೆಲ್ದಿ. ಎಕ್ಸಾಮ್ ಟೈಮಲ್ಲಿ ನೋಡಿ, ಆಲ್ಮೋಸ್ಟ್ 10 to 15% ಜನಕ್ಕೆ ಭಯ ಆಗಿ ಜ್ವರನೇ ಬಂದ್ಬಿಡುತ್ತೆ. ಓಕೆ, ಸ್ವಲ್ಪ ಜನಕ್ಕೆ ಡ್ಯೂ ಟು ಹೆಲ್ತ್ ಇಶ್ಯೂಸ್ ಬಂದೇ ಬರುತ್ತೆ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಇಟ್. ಬಟ್ ನಮ್ಮ ಸಜೆಷನ್ ಏನಂತಂದರೆ ಟೇಕ್ ಪ್ರಾಪರ್ ರೆಸ್ಟ್, ಸ್ಟೇ ಹೆಲ್ದಿ. ಓಕೆ, ಸೊ ಇಷ್ಟು ಮಾಡಿ
ನಿಮಗೆ ಪ್ರೀ ಬೋರ್ಡ್ಸ್ ಈಸಿ ಆಗುತ್ತೆ. ಯಾವಾಗ ನಿಮಗೆ ಪ್ರೀ ಬೋರ್ಡ್ಸ್ ಈಸಿ ಆಗುತ್ತೆ, ಫೈನಲ್ ಬೋರ್ಡ್ಸ್ ಎಕ್ಸಾಮ್ಸ್ ಆಯಿತಾ ಈಸಿ ಆಗೇ ಆಗುತ್ತೆ. ಓಕೆ, ಇಷ್ಟು ಹೇಳ್ತಾ ಆಲ್ ದ ವೆರಿ ಬೆಸ್ಟ್, ಪ್ರಿಪೇರ್ ವೆಲ್ ಆ್ಯಂಡ್ ಥ್ಯಾಂಕ್ ಯು.